ತಾಯಿಯ ಅಣ್ಣನಾಗಿರತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರಿಗೆ ದೊಡ್ಡ ರೋಗ ಬರ್ತಾ ಇದೆ. ದೊಡ್ಡ ರೋಗ ಬಂದಾಗ ಅವಾಗ ತಂಗಿ ಬಳಿ ಹೋಗ್ತಾನ. ಅವ ಭಾಗಮ್ಮ, ಮಡಿವಾಳಪ್ಪನ ಬಳಿ ಹೋಗಾಕ ನನಗೆ ದಾರಿ ಉಳಿದಿಲ್ಲ, ಮಡಿವಾಳಪ್ಪನ ಬಳಿ ಹೋಗಾಕ ನನ್ನ ದಾರಿ ಉಳಿದಿಲ್ಲ. ತಾಯಿ, ನಿನಗಾದ ರೋಗ ನನಗೆ ಬಂದದ, ನಿನಗಾದ ರೋಗ ಮಡಿವಾಳಪ್ಪ ನಿವಾರಣೆ ಮಾಡ್ಯಾನ, ಕರೆ ನನ್ನ ರೋಗ ಹ್ಯಾಂಗ ಮಾಡುವುದಂದಾಗ ಅವಾಗ ಹೇಳ್ತಾಳಪ್ಪ, ಕಡ್ಕೋಳ ನಿಧಿಯಾಗಿರತಕ್ಕಂಥ ಮಡಿವಾಳಪ್ಪಗ ಹೊಡಿಬೇಕಂತ ಸಂಚು ಮಾಡಿದ್ದಿ, ಅದೇ ಪ್ರತಿಫಲದಿಂದ ಇವಾಗ ನಿನಗೆ ಕುಷ್ಠ ರೋಗ ಬಂದಾದಂದ್ರೆ ನೀನು ಹೋಗಿ ಅವನ ಪಾದಕ್ಕೆ ಶರಣಾಗು, ನಿನ್ನ ಬಂದಿರತಕ್ಕಂಥ ರೋಗ ಅದು ಅವನೇ ನಿವಾರಣೆ ಮಾಡ್ತಾನೆ. ಯಾವ ವೈದ್ಯರ ಕಡೆ ಯಾವ ಡಾಕ್ಟರ್ ಕಡೆ ಹೋದ್ರೆ ಆಗೋ ಕೆಲಸ ಅಲ್ಲಿದು. ಆ ಕರುಣಾನಿಧಿ ಮಡಿವಾಳಪ್ಪನ ಕಡೆ ಹೋದಿ ಅಂದ್ರೆ ನೀನು ಬಂದಿರತಕ್ಕಂಥ ರೋಗ ನಿವಾರಣೆ ಮಾಡ್ತಾನಂದಾಗ ಮಲ್ಲಿಕಾರ್ಜುನ ಗೌಡ ತಾನ ನಾವು ಹೊಡಿಬೇಕಂತ ನಿರ್ಧಾರ ಮಾಡ್ದವ. ಮತ್ತು ಅವನ ಬಳಿ ಹೋದಾಗ ಅವ ನನ್ನ ರೋಗ ಹ್ಯಾಂಗ ನಿವಾರಣೆ ಮಾಡ್ತಾನಂತ ಅವನಿಗೆ ಬೆದರಿಕೆ ಬರ್ಲಕತ್ತ ಅಲ್ಲಿ ಹೋಗಾಕ. ಯಾರ ಬಲ್ಲಿ? ಮಡಿವಾಳಪ್ಪನ ಬಲ್ಲಿ. ಅವಾಗ ಭಾಗಮ್ಮ ತಾಳ, ಅಣ್ಣ ನೀ ಮಾಡಿದ ಕೆಲಸಿಗಾಗಿ ನೀನು ಅಂಜಾಡಕತ್ತಿ, ಇವಾಗ ಅಂಜಾಡೋದು ಅಗತ್ಯ ಇಲ್ಲ, ಇವಾಗ ನೀನು ತಯಾರಾಗು, ಸ್ವತಃ ನಾನೇ ಮಡಿವಾಳಪ್ಪನ ಹಂತೇಲಿ ನೀನು ಕರ್ಕೊಂಡು ಹೋಗ್ತೀನಂತ ಹೇಳ್ತಾಳೆ. ಅವಾಗ ಕುರ್ಚಿ ಮೇಲೆ ಕೂತ ಮನುಷ್ಯ ಗಪ್ಪಪ್ಪ. ಅವಾಗ ಮಡಿವಾಳಪ್ಪನವರಲ್ಲಿ ಆ ಭಾಗಮ್ಮ ತಾಯಿ ತನ್ನ ಅಣ್ಣನಾಗಿರತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರಿಗೆ ಕರ್ಕೊಂಡು ಹೋದಾಗ ಅವ ಮಡಿವಾಳಪ್ಪ ಕೇಳ್ತಾನ, ಯಾನೋ ಗೌಡ, ಭಾಳ ದಿವಸ ನೆನಪಾಗ್ಯದಲ್ಲೋ ನನ್ನ ಕಡೆಗೆ ಅಂದ. ಮಡಿವಾಳಪ್ಪ ಇಟ್ಟಂದ ಕೂಡಲೇ ಮಲ್ಲಿಕಾರ್ಜುನ ಗೌಡನ ಕಣ್ಣ ನೀರ ತಾನೇ ಹರಿಲಕ್ಕತ್ತು. ಅವಾಗ ತಾನ, ಗುರುವೇ, ನಾ ಮಾಡಿದ್ದು ತಪ್ಪಾಯ್ತು ತಂದೆ, ನನ್ನನ್ನು ಕ್ಷಮ ಮಾಡ್ರಿ, ನಾ ಮಾಡಿದ ತಪ್ಪಿಗಾಗಿ ಅದರ ಫಲ ನಾನೇ ಅನುಭವಿಸೋದು ಬಂದದ, ಇವಾಗ ನನಗೆ ದೊಡ್ಡ ರೋಗ ಬಂದದ, ಅದು ನೀವೇ ನಿವಾರಣೆ ಮಾಡ್ಬೇಕಂದಾಗ ಅವಾಗ ಮಡಿವಾಳಪ್ಪ ದೇವರು ಅವನ ತಲೆ ಮೇಲೆ ವರದ ಹಸ್ತಿಟ್ಟು, ದೊಡ್ಡ ಗಿಡದ ತಪ್ಪಲ ಇದನ್ನ 5 ದಿವಸ ಕುಡಿ, ಇದನ್ನು ನಿನ್ನ ರೋಗ ನಿವಾರಣೆ ಆಗ್ತದಂತ ಆ ಮಲ್ಲಿಕಾರ್ಜುನ ಗೌಡ್ರಿಗೆ ಕುಡಿಸಿ ತಲೆ ಮೇಲೆ ಆಶೀರ್ವಾದ ಮಾಡದಂತ ಅವನಿಗೆ ಬಂದ ದೊಡ್ಡ ರೋಗ ತಾನೇ ನಿವಾರಣೆ ಆಗಿ ಹೋಯ್ತಂತ. ನೋಡ್ರಿ, ತಾನೇ ನಿವಾರಣೆ ಆಗಿ ಹೋಯ್ತಂತ, ತಾನೇ ನಿವಾರಣೆ ಆಗಿ ಹೋಯ್ತಂತ. ಗುರುಧಾನ ಬಿಡಬೇಡ ಪರದೇಸಿ, ಹರದಾನ ಮರಿಬೇಡ ಸನ್ಯಾಸಿ, ಸನ್ಯಾಸಿ. ಗುರುಧಾನ ಬಿಡಬೇಡ ಪರದೇಸಿ, ಗುರುಧಾನ ಬಿಡಬೇಡ ಪರದೇಸಿ, ಹರಧಾನ ಮರಿಬೇಡ ಸನ್ಯಾಸಿ. ಸಾನನಂತೆ ಕಂಡ ಕಂಡ ವಸ್ತು ಮೂಸಿ, ಸಾನನಂತೆ ಕಂಡ ಕಂಡ ವಸ್ತು ಮೂಸಿ, ಈ ಭಾವಾದಿ ಬಿದ್ದಿರಿ ಬಹುಗಾಸಿ, ಈ ಭಾವಾದಿ ಬಿದ್ದಿರಿ. ಪದ್ಯವನ್ನು ಹಾಡಿದ್ರೆ ಕಡ್ಕೋಳ ಮಡಿವಾಳಪ್ಪನ ಪದ್ಯ, ಗುರು ಧ್ಯಾನ ಬಿಡಬೇಡ ಸನ್ಯಾಸಿ, ಹರ ಧ್ಯಾನ ಮರಿಬೇಡ ಬಿಕನಾಶಿ. ಭಾಳ ಒಳ್ಳೆಯ ಪದ್ಯ ಹಾಡಿದ್ರು. ಮುಂದೆ ಆ ಗೌಡ್ರ ರೋಗ ನಿವಾರಣೆ ಮಾಡಿ ಕಡ್ಕೋಳ ಮಡಿವಾಳಪ್ಪನವರು ಜಂಬೇರಳ ಗ್ರಾಮದಲ್ಲಿ ಉಳ್ಕೊತಾರೆ. ಆ ಜಂಬೇರಳ ಗ್ರಾಮದಲ್ಲಿ ಉಳ್ಕೊಂಡಾಗ ಆ ಕಲ್ಯಾಣ ನಾಡಿನೊಳಗ ಮಡಿವಾಳಪ್ಪನ ಕೀರ್ತಿ ಸುತ್ತೆಲ್ಲ ಹರಡಿತು. ಆ ಸಮಯದಲ್ಲಿ ಅನೇಕ ದಿವ್ಯ ಜ್ಞಾನಿಗಳು ಶರಣರ ನಾಡಿನಲ್ಲಿ ಮಡಿವಾಳಪ್ಪನ ಕಾಣಬೇಕಂತ ಆಗಾಗ ಬರಕತ್ತರು. ಕಡ್ಕೋಳ ಮಡಿವಾಳಪ್ಪನ ದರ್ಶನಕ್ಕೆ ಬರಕತ್ತರು. ನಿನ್ನೆ ಹೇಳಿದನೆಲ್ಲ, ಕಳ್ಳೆವಾಡದ ಸಿದ್ದಪ್ಪ, ಕಳ್ಳೆವಾಡದ ಸಿದ್ದಪ್ಪನು ಕೂಡ ಮಡಿವಾಳಪ್ಪ ಬ್ರಹ್ಮಜ್ಞಾನಿ ಅದಾನ, ತ್ರಿಕಾಲ ಜ್ಞಾನಿ ಅದಾನ, ಅವನಿಂದ ನಾನು ಏನಾದರೂ ದೀಕ್ಷೆ ಪಡ್ಕೋಬೇಕು, ಅವನದಿಂದ ನಾನು ಮುಕ್ತಿ ಹೊಂದಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಹೆಂಗ ಕಳ್ಳೆವಾಡ ಸಿದ್ದಪ್ಪ ಬಂದಲ್ಲ, ಹಂಗ ಆ ರಾಮಪ್ಪ ಅಂತೇಳಿ, ಆ ರಾಮಪ್ಪ ಅಂತೇಳಿ ಅವನು ಕೂಡ ಮಡಿವಾಳಪ್ಪನವರ ವಾಹಿನಿ ಕೇಳಿ ಅವನು ಕೂಡ ಮಡಿವಾಳಪ್ಪನವರ ಅಲ್ಲಿ ಹೋಗಿ
ನಾನು ಕೂಡ ಬ್ರಹ್ಮಜ್ಞಾನ ಪಡ್ಕೋಬೇಕು, ಅವ್ರ ಕಡೆಯಿಂದ ದೀಕ್ಷಾ ಪಡ್ಕೋಬೇಕಂತ ಅವನು ಸಂಕಲ್ಪ ಮಾಡಿ ಮಡಿವಾಳಪ್ಪನ ಕಡೆಗೆ ಬಂದು ಮಡಿವಾಳಪ್ಪ ಹಿಂಗೆ ಕೂತಿದ್ದ. ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿಂಗೆ ದೂರ ಸರಿದು ನಿಂತಿದ್ದ. ಅವಾಗ ಮಡಿವಾಳಪ್ಪನವ್ರು ಹೇಳ್ತಾರೆ, ಏನೋ ರಾಮಪ್ಪ, ಮನುಷ್ಯನೊಳಗೆ ಏನೋ ಸಂಕಲ್ಪ ಮಾಡ್ಕೊಂಡು ಬಂದಿಯಲ್ಲೋ. ನೋಡ್ರಿ, ಬಹುತೇಕ ಈಗ ನಾವು ಎದರ್ನೆತ್ ಹೇಳಿದ್ರೆ ಗೊತ್ತಾಗಲ್ಲ. ಅವ ಮನುಷ್ಯನೊಳಗೆ ಒಂದು ಸಂಕಲ್ಪ ಇಟ್ಕೊಂಡು ಬಂದಾನ. ಆ ಮಾತ ಮಡಿವಾಳಪ್ಪನವ್ರು ಹೇಳ್ತಾರೆ, ಬರೇ ನಮಸ್ಕಾರ ಮಾಡಿ ಸರಿಯಾದ್ರಾಗ, ರಾಮಪ್ಪ, ಜಂಬೂ ಬೆಟ್ಟದ ನೀಲಿಕಾಯಿ ತಿನ್ನಬೇಕಂತ ಆಸೆಯಾಗಿ ಬಂದಿಯಲ್ಲೋ ಮಗನ. ಏನತ್ತಾನ ಮಡಿವಾಳಪ್ಪ, ರಾಮಪ್ಪ, ಜಂಬೂ ಬೆಟ್ಟದ ನೀಲಿಕಾಯಿ ತಿನ್ನಬೇಕಂತ ಆಸೆಯಾಗಿ ಬಂದಿಯಲ್ಲೋ ಅಂದಾಗ ಅವಾಗ ರಾಮಪ್ಪ ಮತ್ತೆ ತಟ್ಟನೆ ಉದ್ದಕ್ಕೆ ಬಿದ್ದ. ಅಪ್ಪ, ಬಹುತೇಕ ಇದು ಶರಣರ ನಾಡಿನೊಳಗೆ ನಿನ್ನ ಶ್ರುತಿ ಸಾರಿತ್ತು, ನೀ ತ್ರಿಕಾಲ ಜ್ಞಾನಿ ಇದ್ದಿ, ಬ್ರಹ್ಮಜ್ಞಾನಿ ಇದ್ದಿ ಅಂತ ಜನ ಮಾತಾಡ್ತಿತ್ತು. ಆದರೆ ನಾ ಇವಾಗ ಹೇಳಬೇಕಂದ್ರೆ ಸತ್ಯವಾಗಲು ನೀ ಬ್ರಹ್ಮಜ್ಞಾನಿ ಇದ್ದಿದ್ದು ಕರೆಯದಂತೇಳಿ ಉದ್ದಕ್ಕೆ ಸಾಗರಾಟ ಬಿದ್ದ. ಚಪ್ಪಾಳೆ ಹೊಡ್ರಿ, ಕೈ ಅದಾವಿಲ್ಲ. ಆ ಶುಭ ಸಂದರ್ಭದಲ್ಲಿ ಅವನು ಕೂಡ ಮಡಿವಾಳಪ್ಪನ ಶಿಷ್ಯ ಆದ. ಮುಂದೆ ಜಂಬೇರಳ ಗ್ರಾಮದೊಳಗೆ ಹಲವಾರು ದಿವಸ ಅದೇನು ರಾಗಪ್ಪ ಅಂತೇಳಿ ಅಂದೇವಲ್ಲ, ಅವ ರಾಗಪ್ಪ ಗೌಡ್ರ ಅಂತೇಳಿ ಅದೇ ಊರು ಗೌಡ್ರವರು. ಆ ರಾಗಪ್ಪ ಗೌಡ್ರ ಆಶ್ರಯದಲ್ಲಿ ಆ ಜಂಬೂಲಿಂಗೇಶ್ವರ ಗುಡಿ ಜಂಬೇರಳದಲ್ಲಿ, ಆ ಜಂಬೂಲಿಂಗೇಶ್ವರ ಗುಡಿ ಒಳಗಿದ್ದು ಹಲವಾರು ದಿವಸ ಜಪ ತಪ ವ್ರತವಾಗೈದು ಅಲ್ಲಿ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಉಪದೇಶ, ಸನ್ಮಾರ್ಗ, ಗುರು, ಲಿಂಗ, ಜಂಗಮ, ಪಾದುದಕ, ಪ್ರಸಾದ ಮಹತ್ವವನ್ನು ತಿಳಿಸಿಕೊಟ್ರು. ಮುಂದೆ ಅದು ಜಂಬೇರಳ ಗ್ರಾಮ ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ ಬಹುತೇಕ ಅದು ಆ ಕೂಡಲ ಸಂಗಮನೇ ಇವತ್ತು ಜಂಬೇರಳದೊಳಗೆ ಐತಿ ಅನ್ನುವಂಗ ಆ ನಿಟ್ಟಿನೊಳಗೆ ಭಕ್ತಿ ಮೂಡಿಸಿಬಿಟ್ರು ಜನರಲ್ಲಿ. ಮುಂದೆ ಮಡಿವಾಳಪ್ಪನವರು ಹೀಗೆ ಮಾಡ್ಕೋತ ಸಂಚಾರ ಮಾಡ್ಕೊಂತ ದಿನನಿತ್ಯ ಲೋಕ ಕಲ್ಯಾಣ ಮಾಡ್ಕೊಂತ ಚಿಣಮಗೇರಿಗೆ ಬರ್ತಾ ಇದ್ದಾರೆ. ಆ ಚಿಣಮಗೇರಿಗೆ ಬಂದು ಮುಂದೆ ಗುರುವಿನ ಕೃಪಾ, ಗುರುವಿನ ಪಾತ್ರ ಅತಿ ಒಂದು ಹೆಚ್ಚಿಗಾಯಿತು. ಮುಂದೆ ಚಿಣಮಗೇರಿ ಬಿಟ್ಟು ಒಂದು ದಿವಸ ಲಕ್ಷ್ಯವಿಸ್ರೆ ಚಿಣಮಗೇರಿ ಬಿಟ್ಟು ಬೆದನೂರಿಗೆ ಹೋಗ್ಬೇಕಂತ ತಾಯಿ ನೆನಪಾಯ್ತಂತ. ಯಾರಿಗೆ? ಮಡಿವಾಳಪ್ಪನವರಿಗೆ. ಎಷ್ಟು ವರ್ಷದಾಗ ಇದ್ದಾಗ ಹೋಗ್ಯಾರ ಗೊತ್ತದೇನು? 12 ವರ್ಷದೊಳಗಿದ್ದಾಗ ಮನೆ ಬಿಟ್ಟವರು ಹೊಳ್ಳಿ 25 ವಯಸ್ಸಿಗೆ ಬಂದಾನ ಮಡಿವಾಳಪ್ಪ. ಬಹುತೇಕ ಮಡಿವಾಳಪ್ಪನ ಶಕ್ತಿ ಹಂಗೆ ಬಂದದತ್ತ ಕೇಳಿದ್ರೆ ಆ ಭೂಮಿಯಾಗಿನ ಮಣ್ಣು ತೊಗೊಂಡು ಹಿಂಡಿದ್ರೆ ಎಣ್ಣೆ ಬಸಿಬೇಕು ಅಂಥ ಶಕ್ತಿ ಬಂದಿತ್ತು ಮಡಿವಾಳಪ್ಪಗ. 12 ವರ್ಷದ ಮಗ ಇದ್ದಾಗ ಮನೆ ಬಿಟ್ಟು ವಾದಾವ 25 ವರ್ಷದ ಮಗ ಆಗ್ಯಾನ. ತಾಯಿ ನೆನಪಾಯ್ತಂತ. ತಾಯಿ ನೆನಪಾದಾಗ ಹೊಳ್ಳಿ ನಾನು ನಮ್ಮ ತಾಯಿಗೆ ಭೇಟಿಯಾಗಿ ಬರಬೇಕಂತ ಮರಳಿ ಆ ಮಡಿವಾಳಪ್ಪ ಬಿದನೂರಿಗೆ ಬರ್ತಾನ. ಆ ಬಿದನೂರ ಗ್ರಾಮದಲ್ಲಿ ಬಂದಾಗ ಜನ ಎಲ್ಲ ಆಶ್ಚರ್ಯಪಟ್ಟರು. ಮಡಿವಾಳಪ್ಪ 12 ವರ್ಷ ಇದ್ದಾಗ ಹೋಗಿದ್ದ, ಇವಾಗ ಇಂಥ ಒಂದು ವಯಸ್ಸಿಗೆ ಬಂದಾಗ ಅವನ ರೂಪ ಲಾವಣ್ಯ ನೋಡಿ ಜನ ಎಲ್ಲ ಬೆರಗಾದರು. ಅವಾಗ ಅವನಲ್ಲಿ ಇರ್ತಕ್ಕಂಥ ಎಲ್ಲ ದೋಸ್ತರು ಸಣ್ಣ ಬಿದ್ದಾಗ ಏನು ಮಡಿವಾಳಪ್ಪನ ಸಂಗಟ ಆಡ್ದವ್ರು ಇದ್ರಲ್ಲ ಅವರೆಲ್ಲ ಬಂದು ಮಡಿವಾಳಪ್ಪ ತೆಕ್ಕಿ ಬಿದ್ದರು, ಖುಷಿಪಟ್ಟರು. ಅವಾಗ ಮಡಿವಾಳಪ್ಪನ ತಾಯಿ ಮಡಿವಾಳಪ್ಪ ಹಿಂಗೆ ತಾಯಿ ಎದರ ಬಂದು ನಿತ್ತ. ತಾಯಿಗೆ ಅದು ರೂಪ ಲಾವಣ್ಯ ನೋಡಿ ಮಗನ ನೋಡಿ ಬೆರಗಾದಳು ತಾಯಿ. ನನ್ನ ಮಗ ಎಂಥವಾಗ್ಯಾನಲ್ಲ, ಬಹುತೇಕ ನನ್ನ ದೃಷ್ಟಿನೇ ನನ್ನ ಮಗನ ಮೇಲೆ ಬೀಳುತ್ತದೆ ಅನ್ನುವಂಥೇಳಿ ತಾಯಿ ಒಂದು ಚೂರು ಆಲೋಚನೆ ಮಾಡ್ತಾಳೆ, ಅವಲೋಕನೆ ಮಾಡ್ತಾಳೆ. ಅವಾಗ ಮಡಿವಾಳಪ್ಪಗ ತಾಯಿ ತೆಕ್ಕಿಗೆ ಹಾಯ್ಕೊಂಡು, ಮಗ
12 ವರ್ಷ ನಾವಿದ್ದಾಗ ಬಿಟ್ಟು ಹೋದಿ ಕಂದ, ಇವತ್ತು ಬಂದಿಯಲ್ಲೋ ಮಗ ಅಂತೇಳಿ ತಾಯಿ ಮಗ ಕೂಡಿ ಖುಷಿಯಾಗಿ 4 ಮಾತುಗಳನ್ನು ಆಡ್ತಾರೆ. ಅವಾಗ ಮಗ ದೊಡ್ಡವಾಗಿದ ನೋಡಿ ತಾಯಿ ಮಡಿವಾಳಪ್ಪನ ತಾಯಿ ಗಂಗಮ್ಮ ತಾಳ, ಮಗ ವಯಸ್ಸಿಗೆ ಬಂದಿಯಪ್ಪ ಮತ್ತು ಮದುವೆ ಮಾಡ್ತೀನಿ ಅಂದಳು. ಅವ ಮಡಿವಾಳಪ್ಪ ತಾನೆ, ಯವ್ವ ಈ ಜಗದ ಜಂಜಾಟ ಬ್ಯಾಡ ಅಂತೇಳಿ ಹಂಗೆ ತೊರೆದು ಮೈ ಮೇಲೆ ಕ್ಯಾವಿ ಬಟ್ಟೆ ಹಾಯ್ಕೊಂಡು ಕೂತೀನವ, ಮತ್ತು ನನ್ನಂಥವನಿಗೆ ಹ್ಯಾಂಗ ನೀ ಮದುವೆ ಮಾಡ್ತಿ? ಅವಾಗ ತಾಯಿ ತಾಳೆ, ಏ ಮಗ ತಾಯಿ ಕರ್ತವ್ಯ ಅದಪ್ಪ, ನಿನ್ನ ಲಗ್ನ ಮಾಡೋದು ನನ್ನ ಕರ್ತವ್ಯ ಅದಪ್ಪ, ನಾನು ಲಗ್ನ ಮಾಡ್ತೀನಿ ಅಂದಾಗ ಅವಾಗ ಹೇಳ್ತಾನೆ, ಯವ್ವ ಇದು ಜಗದ ಜಂಜಾಟದೊಳಗೆ, ಈ ಮಾಯಿ ಜಂಜಾಟದೊಳಗೆ ಬಿದ್ದು ನಾನು ಕೆಡಲಾರೆ ತಾಯಿ. ನಾನು ಆ ಶಿವನಿಗಾಗಿ ಬಂದವ, ಆ ಶಿವನಿಗಾಗಿ ದೇಹ ಹೋಗ್ಲಿಕ್ಕರೆ, ಆದರೆ ಇನ್ನೊಂದು ಸ್ತ್ರೀಗೆ, ಇನ್ನೊಂದು ಹೆಣ್ಣು ಮಗಳಿಗೆ ನನ್ನ ದೇಹ ಕೊಡಲಾರೆ ಅಂದ, ನನ್ನ ದೇಹ ಕೊಡಲಾರೆ ಅಂದ. ಹಿಂಗತ್ತೇವನ್ ನಾವು ಅನ್ನಲ್ಲ. ನಮ್ಮವ್ವ ನಮ್ಮಪ್ಪ ಜರ ಕಾರ್ಗಿದ್ದಕ್ಕಿ ತೆಗೆದು ಮಾಡಿದ್ರೆ ಸಾಯತನ ಅವ್ರ ಜೀವ ತಿತ್ತೇವ ನಾವು. ಆದರೆ ಮಡಿವಾಳಪ್ಪ ತಾನ, ಯವ್ವ ಶಿವಸಾಂಬ ಜಯನಂ ಪಾರ್ವತಿ ಶಿವಹರರ, ಡೊಳ ಬಾರ್ಸವ್ರು ಬಾರ್ಸ್ರಿ, ಗದ್ದಲಿ ಮಾಡೋರು ಮಾಡ್ರಿ, ನಿಮ್ಮ ಬಾಯಾಗ ಮಣ್ಣು ತುಂಬಲಿ, ನೀವೇಂದು ಶುದ್ಧ ಆದಿರೋ ನಿಮ್ಮ. ಇವತ್ತೊಂದಿನ ಮಾಡ್ರಿ, ಇವತ್ತು ನಿಮ್ಮ ಆಟ ಅದ, ನಾಳೆ ನೋಡ್ತೀನಿ ನಿಮಗೆ. ಪದಾಡ್ರಿ ಗವಾಯಿಗೆ ಬಂದ್ರೆ ಹಲ್ 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 ಹಾ ಸಾಂಬ ಜೈ ನಮಃ ಪಾರ್ವತೀಶ್ವರ